ನಮಸ್ತೆ ನರಸಿಂಹಾಯ ಪ್ರಹ್ಲಾದ ದಾಯಿನೇ. ಹರೇ ಕೃಷ್ಣ. ಎಲ್ಲ ವೀಕ್ಷಕರಿಗೆ ತಾವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೇನೆ. ಎಲ್ಲರಿಗೂ ಸ್ವಾಗತ. ಇವತ್ತಿನ ನಮ್ಮ ಒಂದು ವಿಷಯದ ಚರ್ಚೆ ಬಂದ್ಬಿಟ್ಟು ನರಸಿಂಹ ಆರತಿಯ ಅರ್ಥವನ್ನ ನೋಡುವುದನ್ನ ಮಾತು. ಈ ಒಂದು ನರಸಿಂಹ ಆರತಿ ಹಾಡ್ತಾ ಇರ್ಬೇಕಾದಾಗ ನಮ್ಮ ಒಂದು ಪ್ರಜ್ಞೆ ಯಾವ ಒಂದು ವಿಚಾರಗಳಲ್ಲಿ ತೊಡಗಿರಬೇಕು, ಮತ್ತೆ ಈ ಒಂದು ನರಸಿಂಹ ಆರತಿಯನ್ನ ಹಾಡುವುದರಿಂದ ನಮಗೆ ಆಗುವ ಒಳಿತು ರಕ್ಷಣೆಗಳು ಏನು ಅನ್ನೋ ಒಂದು ವಿಚಾರ ಇವತ್ತು ನಮ್ಮ ಒಂದು ಚರ್ಚೆ. ಭಗವಂತ ನರಸಿಂಹನ ವಿಶೇಷವಾದ ಅವತಾರ ನಿಮಗೆಲ್ಲ ಗೊತ್ತಿರೋ ಹಾಗೆ ಭಕ್ತ ಪ್ರಹ್ಲಾದನನ್ನ ರಕ್ಷಿಸುವುದಕ್ಕೆ. ಅದೇ ರೀತಿಯಾಗಿ ತನ್ನ ಭಕ್ತಾದಿಗಳ ಒಂದು ಜೀವನದಲ್ಲಿ ಬರುವ ಒಂದು ಕಷ್ಟಗಳನ್ನ ತೊಂದರೆಗಳನ್ನ ದೂರ ಮಾಡುವುದರಲ್ಲಿ ವಿಶೇಷವಾದ ಒಂದು ಕೃಪೆಯನ್ನು ಕೊಡುವ ಅಂತಂದ್ರೆ ಭಗವಂತ ನರಸಿಂಹ. ಅದಕ್ಕೆ ನಾವೆಲ್ಲರೂ ಕೂಡ ಈ ಒಂದು ನರಸಿಂಹ ಆರತಿಯನ್ನ ಮನಸ್ಪೂರ್ವಕವಾಗಿ ಕಲಿತುಕೊಂಡು ಮತ್ತೆ ಅದರ ಅರ್ಥವನ್ನ ತಿಳಿದುಕೊಂಡು ಹಾಡಿದಾಗ ಭಗವಂತ ನರಸಿಂಹನ ಒಂದು ಕೃಪೆ ನಮ್ಮ ಒಂದು ಜೀವನದಲ್ಲಿ ಬರುತ್ತೆ. ಈ ನರಸಿಂಹ ಆರತಿಯಲ್ಲಿ ಒಟ್ಟು 3 ಪಂಕ್ತಿಗಳಿದೆ. ಆ 3 ಪಂಕ್ತಿಗಳಲ್ಲಿ ಮೊದಲನೇ 2 ಪಂಕ್ತಿಗಳನ್ನ ಸ್ವತಃ ವೇದವ್ಯಾಸರು ನರಸಿಂಹ ಪುರಾಣದಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ ನಮ್ಮ ಮಾತು. ಕೊನೆಯ 3ನೆಯ ಪಂಕ್ತಿಯನ್ನ ಶ್ರೀಧರ ಸ್ವಾಮಿ ಅವರು ತಮ್ಮ ದಶಾವತಾರ ಸ್ತೋತ್ರದಲ್ಲಿ ಬಳಸಿದಾರೆ ನಮ್ಮ ಮಾತು. ಸೊ ನಾವು ಏನ್ ಮಾಡುವ ಅಂತಂದ್ರೆ ಒಂದೊಂದು ಪಂಕ್ತಿಯನ್ನ ಹಾಡಿ ಒಂದೊಂದು ಪದದ ಅರ್ಥವನ್ನ ಚರ್ಚೆ ಮಾಡೋಣ ಅಂತ ಮುಂದಿನ ಕೆಲವು ನಿಮಿಷಗಳ ಕಾಲದಲ್ಲಿ. ಮೊದಲನೇ ಪಂಕ್ತಿಯನ್ನ ಈ ರೀತಿಯಾಗಿ ಹಾಡಲಾಗುತ್ತೆ. ನಮಸ್ತೆ ನರಸಿಂಹಾಯ ಪ್ರಹ್ಲಾದಲಾದದಾಯಿನೇ ಹಿರಣ್ಯಾಕಾಶಿ ಪೂರ್ವಕ್ಷಃ ಶಿಲಟಂಕನಕಾಲಾಯೇ. ಇದರಲ್ಲಿ ಮೊದಲನೇ ಸಾಲಿನಲ್ಲಿ ನಮಸ್ತೆ ನರಸಿಂಹಾಯ ಎಂದು ಬಳಸಲಾಗಿದೆ. ನಮಸ್ತೆ ಅಂತಂದ್ರೆ ಭಗವಂತನಿಗೆ ನಮ್ಮ ಒಂದು ನಮನಗಳನ್ನ ಅರ್ಪಿಸುವುದನ್ನ ಮಾತು. ನೋಡಿ, ನಮಸ್ತೆ ಎನ್ನುವುದರ ಒಳ ಅರ್ಥ ಇದೆ. ಏನು ನಮಸ್ತೆ ಅಂತಂದ್ರೆ ನಮ್ಮನ್ನ ನಾವು ಆ ಒಂದು ವ್ಯಕ್ತಿಗಳಿಗೆ ಯಾರು ನಾವು ನಮ್ಮ ಒಂದು ನಮನಗಳನ್ನ ಅರ್ಪಿಸುತ್ತಲ್ವಾ ಅವರಿಗೆ ನಮ್ಮನ್ನ ನಾವು ಶರಣಾಗತರಾಗಿ ಅವರಿಗೆ ಒಪ್ಪಿಸಿಕೊಳ್ಳುವುದು ಅನ್ನೋ ಮಾತು. ಅವ್ರು ಏನ್ ಹೇಳ್ತಾರೆ ಅದನ್ನ ನಾವು ನಮ್ಮ ಜೀವನದಲ್ಲಿ ತೊಡಗಿಸಿಕೊಂಡು ಅನುಸರಣೆ ಮಾಡ್ತೀವಿ ಅನ್ನೋ ಮಾತು. ಇಲ್ಲಿ ನಮಸ್ತೆ ಅಂತಂದ್ರೆ ನಮ್ಮಲ್ಲಿ ಇರುವ ಒಂದು ಮಿಥ್ಯ ಅಹಂಕಾರವನ್ನ ಬಿಟ್ಟು ಶುದ್ಧ ಅಹಂಕಾರವನ್ನ ಹೊಂದಿ ನಾವು ಆ ಒಂದು ವ್ಯಕ್ತಿಗೆ ಶರಣಾಗತರಾಗುವುದು. ಯಾರಿಗೆ ಶರಣಾಗತರಾಗುವುದು? ನರಸಿಂಹ ಭಗವಂತನಿಗೆ. ನರಸಿಂಹ ಅನ್ನೋ ಒಂದು ಶಬ್ದದ ಒಂದು ಅರ್ಥ ಏನಪ್ಪಾ ಅಂತಂದ್ರೆ ಅರ್ಧ ಸಿಂಹದ ರೂಪ, ಇನ್ನೂ ಅರ್ಧ ಏನೋ ಮನುಷ್ಯನ ರೂಪ. ಯಾವಾಗ ಭಗವಂತ ನರಸಿಂಹ ಆ ಒಂದು ಕಂಬದಿಂದ ಛೇದಿಸಿಕೊಂಡು ಹೊರಗಡೆ ಬರ್ತಾರೋ ಏನಾಗುತ್ತಂದ್ರೆ ಆ ಒಂದು ಧ್ವನಿ ನಾದ ಭಯಂಕರವಾದ ಒಂದು ಶಬ್ದ ಯಾವುದ್ರ ಮಟ್ಟಿಗೆ ಬರುತ್ತೆ ಅಂತಂದ್ರೆ ಆ ಒಂದು ಶಬ್ದ ಬ್ರಹ್ಮ ಲೋಕದವರೆಗೆ ಹೋಗುತ್ತಾನ ಮಾತು. ಈ ಒಂದು ಭೂಲೋಕದಿಂದ ಒಂದು ಗ್ರಹ ಇನ್ನೊಂದು ಗ್ರಹಕ್ಕೆ ತಾಕಿದಾಗ ಬರುವ ಆ ಒಂದು ಗರ್ಜನೆ ಯಾವ ಮಟ್ಟಕ್ಕಿರುತ್ತೆ ಅಂತಂದ್ರೆ ಬ್ರಹ್ಮರಿಗೂ ಕೂಡ ಆ ಒಂದು ಬ್ರಹ್ಮ ಅವನಿಗೂ ಕೂಡ ಏನಾಯ್ತು ಅಂತಂದ್ರೆ ಶಂಕೆ ಬಂತು. ಎಲ್ಲಿ 2 ಗ್ರಹಗಳ ಒಂದು ಏನಂತ ಹೇಳ್ತಾರೆ ಸ್ಪರ್ಶವಾಗಿ ಒಂದಕ್ಕೊಂದು ಢೀಕರವಾಯ್ತು ಅನ್ನೋ ಒಂದು ಗೊಂದಲ ಅವನಿಗೆ ಬಂತು ಅನ್ನೋದು. ಅಷ್ಟು ಆ ಒಂದು ನಾದಮಯವಾದದ್ದು ಏನಪ್ಪಾ ಅಂತಂದ್ರೆ ಈ ನರಸಿಂಹ ಭಗವಂತ ಅವತರಿಸಿರುವುದು ಅನ್ನೋ ಮಾತು. ಹಿಂದಿನ ದಿನಗಳಲ್ಲಿ ಜನರು ಒಬ್ರಿಗೊಬ್ರು ಭೇಟಿಯಾದಾಗ ನಮಸ್ತೆ ನಮಸ್ತೆ ಅಂತ ಹೇಳ್ತಾ ಇದ್ರು. ಆದ್ರೆ ನಾವು ನೋಡ್ಬೋದು ಈಗ ಈ ಒಂದು ಸಂಸ್ಕೃತಿನೇ ಹೋಗ್ಬಿಟ್ಟಿದೆ. ಜನರು ನಮಸ್ತೆ ಅಂತ ಹೇಳುವುದನ್ನ ಬಿಟ್ಟು ಏನಂತ ಹೇಳ್ತಾ ಇದ್ರೆ ಹಾಯ್ ಹಲೋ ಅಂತ ಹೇಳ್ತಾ ಇದ್ರೆ ನಮ್ಮ ಮಾತು. ಆದ್ರೆ ನಮಸ್ತೆ ಅಂತಂದ್ರೆ ಆ ಒಂದು ಪದಕ್ಕೆ ಇರುವ ಒಂದು ಸೊಗಸಾದ ಅರ್ಥ ಅಂತಂತಂದ್ರೆ ನಮ್ಮ ಒಂದು ನಮಸ್ಕಾರಗಳನ್ನ ಅರ್ಪಿಸುವುದು ಅನ್ನೋ ಮಾತು ಅಲ್ವಾ. ನೆಕ್ಸ್ಟ್ 2ನೇ ಲೈನಿನ ಅರ್ಥವೇನು? ಯಾಕೆ ನರಸಿಂಹ ಭಗವಂತ ಈ ಒಂದು ಜಗತ್ತಿಗೆ ಅವತರಿಸಿರುವುದು? ಯಾವ ಒಂದು ಕಾರಣಕ್ಕಾಗಿ? 2ನೇ ಸಾಲಿನಲ್ಲಿ ಹೇಳಲಾಗಿದೆ ಪ್ರಹ್ಲಾದ ಆಹ್ಲಾದದಾಯಿನೇ, ಅಂದ್ರೆ ಪ್ರಹ್ಲಾದನಿಗೆ ಆನಂದವನ್ನ ಕೊಡುವುದಕ್ಕೆ ಅನ್ನೋ ಮಾತು. ಪ್ರಹ್ಲಾದ ಅನ್ನೋ ಒಂದು ಶಬ್ದದಲ್ಲಿ ಕೂಡ ಆಹ್ಲಾದ ಇದೆ. ಅದರ ಒಂದು ಪ್ರಹ್ಲಾದನ ಇನ್ನೂ ಒಂದು ಒಳ ಅರ್ಥ ಏನಾಗುತ್ತೆ ಅಂತಂದ್ರೆ ಪ್ರಹ್ಲಾದ ಭಗವಂತ ನರಸಿಂಹನ ಒಂದು ಜೊತೆ ಇರುವ ಒಂದು ಕಾರಣ, ಆ ಒಂದು ಪ್ರಭುಗಳ ಜೊತೆ ಇರುವ ಒಂದು ಕಾರಣದಿಂದಲೇ ಮಾತ್ರ ನಿಜವಾದ ಒಂದು ಆನಂದವನ್ನ ಪಡೆಯುವುದಕ್ಕೆ ಸಾಧ್ಯ ಅನ್ನೋ ಒಂದು ಅರ್ಥ ಕೂಡ ಇದು ಪ್ರಹ್ಲಾದ ಆಹ್ಲಾದ ದಾಯಿನೇ ಕೊಡುವುದಕ್ಕೆ ಭಗವಂತ ನರಸಿಂಹ ಅವತರಿಸಿರುವುದು.
ಹಿರಣ್ಯಕಾಶಿಪೋರ್ವಕ್ಷಃ. ಹಿರಣ್ಯಕಶಿಪು ಅವನನ್ನ ಆ, ಕೊಲ್ಲುವುದಕ್ಕೆ ಭಗವಂತ ನರಸಿಂಹ ಅವತರಿಸಿರುವುದು. ಹಿರಣ್ಯಕಶಿಪು ಅನ್ನೋ ಒಂದು ಪದದ ಅರ್ಥ ಏನಪ್ಪಾ ಅಂದ್ರೆ, ಈ ಹಿರಣ್ಯಕಶಿಪು ಮೋಹಿತನಾಗಿದ್ದ. ಯಾವುದಕ್ಕೆ? ಹಿರಣ್ಯ ಕಶಿಪು. ಹಿರಣ್ಯ ಅಂತಂದ್ರೆ ಬಂಗಾರ. ಸೊ ಚಿನ್ನ ಬಂಗಾರಕ್ಕೆ ಇವನಲ್ಲಿ ಎಷ್ಟೋ ಒಂದು ಮೋಹ, ಲೋಭ, ಅದು ಬೇಕು ಬೇಕು ಅನ್ನೋ ಒಂದು ಇದಿತ್ತನ ಮಾತು. ಇನ್ನೂ ಒಂದು ಅರ್ಥ ಏನಪ್ಪಾ ಅಂತಂದ್ರೆ, ಹಿರಣ್ಯಕಶಿಪಿನ ಇನ್ನೊಂದು ಅರ್ಥ, ಯಾವಾಗ್ಲೂ ಹಾಸಿಗೆ ಮೇಲೆ ಕಾಮದಿಂದ ಬೇರೆ ಒಂದು ಪರಸ್ತ್ರೀಯರ ಜೊತೆ ಮಲಗಿರುವ ಒಂದು ಅರ್ಥವೂ ಕೂಡ ಬರುತ್ತನ ಮಾತು. ಅಂದ್ರೆ ಹಿರಣ್ಯಕಶಿಪುವು ಕಾಮ ಮತ್ತೆ ಲೋಭದ ಒಂದು ಜಾಳದಲ್ಲಿ ಸಿಲುಕಿರುವ ಒಬ್ಬ ವ್ಯಕ್ತಿಯನ್ನ ಛೇದಿಸುವುದಕ್ಕೆ, ಕೊಲ್ಲುವುದಕ್ಕೆ ಅಂತ ಅವತರಿಸಿರುವುದು ಭಗವಂತ ನರಸಿಂಹ. ವಕ್ಷಃ, ವಕ್ಷಃ ಅಂತಂದ್ರೆ ಎದೆ. ಶಿಲಾಟಂಕ ನ ಕಾಲಾಯೇ ಅಂದ್ರೆ ಅಂತಹ ಹಿರಣ್ಯ ಕಶಿಪುವಿನ ಕಠೋರವಾದ ಕಲ್ಲಿನಂತ ಹೃದಯ. ಶಿಲಟಂಕ ಅಂತಂದ್ರೆ ಕಲ್ಲಿನಂತ ಹೃದಯವನ್ನ ಛೇದಿಸಿ, ಟಂಕ ಅಂತ ನೋಡಿ, ಟಂಕ ಆ ಒಂದು ಸೌಂಡ್ ಅದೇನ್ ಬರುತ್ತಲ್ವಾ, ಅಂತಹ ಹೃದಯ, ಕಲ್ಲಿನಂತಿರುವ ಒಂದು ಹೃದಯವನ್ನ ಛೇದಿಸುವುದಕ್ಕೆ ಅಂತ ಅವತರಿಸಿರುವುದು ನರಸಿಂಹ ಭಗವಂತ. ಈಗ ಈ ಕಲ್ಲಿನಂತಿರುವ ಹೃದಯದ ವ್ಯಕ್ತಿಗಳನ್ನ 5 ರೂಪಗಳಲ್ಲಿ ನಾವು ಕಾಣಬಹುದನ್ನ ಮಾತು. ಯಾರು ಈ 5 ಕಲ್ಲಿನಂತ ಹೃದಯವಿರುವ ವ್ಯಕ್ತಿಗಳು? ಮೊದಲನೇದು ನಾಸ್ತಿಕರು ಅನ್ನೋ ಮಾತು. ಯಾರು ಭಗವಂತನ ಇರುವಿಕೆಯನ್ನ ಸ್ವೀಕರಿಸುವುದೇ ಇಲ್ಲ, ಸೊ ಅವರನ್ನ ನಾಸ್ತಿಕರು ಅಂತ ಹೇಳ್ತೇವೆ. ಸೊ ಇವರು ಕಲ್ಲು ಹೃದಯದವರು. ಎರಡನೇದು ಮಾಯಾವಾದಿಗಳು. ಭಗವಂತನಿಗೆ ರೂಪವಿಲ್ಲ ಅಂತ ಅಂದುಕೊಂಡು ಕೇವಲ ಆ ಒಂದು ಬ್ರಹ್ಮ ಜ್ಯೋತಿಯಲ್ಲಿ ನಾವು ಮಿಲಿನವಾಗಿ ನಾವು ಕೂಡ ಭಗವಂತ ಆಗ್ತೇವೆ ಅನ್ನೋ ಒಂದು ಮೋಹದಲ್ಲಿ ಮುಳುಗಿರ್ತಾರೋ ಅವರಿಗೂ, ಅವರ ಒಂದು ಹೃದಯವೂ ಕೂಡ ಕಲ್ಲಿನಂತೆ, ಕಠೋರದಂತೆ. ಮೂರನೆಯವರು ಭಗವಂತನನ್ನ ಪೂರ್ಣ ಪುರುಷೋತ್ತಮನೆಂದು ತಿಳಿಯದೆ ಅನ್ಯ ಒಂದು ದೇವತೆಗಳ ಒಂದು ಮೊರೆ ಹೋಗಿ ಅವರನ್ನ ಪೂಜಿಸುತ್ತಾರಲ್ವಾ, ಅವರ ಒಂದು ಹೃದಯವೂ ಕೂಡ ಕಲ್ಲಿನಂತೆ, ಪಾಷಂಡಿಗಳು ಅಂತ ಕರೆಯಲಾಗಿದೆ. ಮೂರನೆಯದು ಯಾರು ವೈಷ್ಣವ ಅಪರಾಧವನ್ನ ಮಾಡ್ತಾರೋ ಅವರ ಒಂದು ಹೃದಯವೂ ಕೂಡ ಕಲ್ಲಿನಂತೆ, ಶಿಲಟಂಕ ಅಂತ ಹೇಳಲಾಗಿದೆ. ಮತ್ತೆ 5ನೇ ಒಂದು ವ್ಯಕ್ತಿ ಅಂತಂದ್ರೆ, ಯಾರು ನಾಟಕ ಭಕ್ತಿಯನ್ನ ಮಾಡ್ತಾ ಇದಾರೆ, ಛಾಯಾ ಭಕ್ತಿಯನ್ನ ಮಾಡ್ತಾ ಇದಾರೆ, ಬೇರೆಯವರಿಗೆ ಭಕ್ತಿಯನ್ನ ಮಾಡ್ತಾ ಇದೀವಿ ಅಂತ ಹೊರಗಡೆ ತೋರಿಸ್ಕೊಂಡು ಒಳಗಡೆ ಈ ಒಂದು ಮಾಯಾದೇವಿಯ ಒಂದು ಆಶ್ರಯದಲ್ಲಿದ್ದರು. ಸೊ ಅವರ ಒಂದು ಹೃದಯವೂ ಕೂಡ ಕಲ್ಲಿನಂತೆ. ಸೊ ಇಂತಹ ಕಠೋರವಾದ ಇರುವ ಹೃದಯದ ವ್ಯಕ್ತಿಗಳೇನಾದರೂ ಭಗವಂತನಿಗೆ ಶರಣಾಗತರಾದಲ್ಲಿ ಭಗವಂತನ ಒಂದು ಕೃಪೆಯಿಂದ ಅಂತಹ ಒಂದು ಕಠೋರವಾದ ಒಂದು ಕಲ್ಲಿನಂತಿರುವ ಹೃದಯ ಕರಗಿ ಮೃದುವಾಗುತ್ತಾನ ಮಾತು. ಇದು ಭಗವಂತನ ಒಂದು ಕೃಪೆ. ಆದ ಕಾರಣ ಹಿರಣ್ಯಕಶಿಪು ಈ ಒಂದು 5 ವ್ಯಕ್ತಿಗಳನ್ನ ಅವರು ಅಲ್ಲಿ ತೋರಿಸ್ಕೊಡ್ತಾ ಇದಾರೆ ನಮ್ಮ ಮಾತು. 2ನೇ ಪಂಕ್ತಿ ಈ ರೀತಿಯಾಗಿದೆ. ಇಥೋ ನರಸಿಂಹ ಪರತೋ ನರಸಿಂಹ ಯತೋ ಯತೋ ಯಾಮಿ ತತೋ ನರಸಿಂಹೋ ಬಾಹಿರ್ ನರಸಿಂಹ ಹೃದಯೇ ನರಸಿಂಹ ನರಸಿಂಹಮದಿಂ ಶರಣಂ ಪ್ರಪದ್ಯೆ. ಏನು ಈ ಒಂದು 2ನೇ ಪಂಕ್ತಿಯ ಅರ್ಥ? ಮೊದಲನೇ ಸಾಲಿನಲ್ಲಿ ಹೇಳಲಾಗಿದೆ ಏನಂತ? ಇತೋ ನರಸಿಂಹ ಪರತೋ ನರಸಿಂಹ. ಮೊದಲನೇ 2 ಸಾಲಿನ ಅರ್ಥ ನೋಡಿ ಎಷ್ಟು ಚೆನ್ನಾಗಿದೆ ಹೇಳಲಾಗ್ತಾ ಇದೆ ಇಲ್ಲಿ. ಎಲ್ಲಾ ಕಡೆ ನೋಡಿದ್ರು ಕೂಡ ನನಗೆ ಯಾರು ಕಾಣ್ತಾ ಇದಾರೆ? ಭಗವಂತ ನರಸಿಂಹ ಕಾಣ್ತಾ ಇದ್ರ ನಮ್ಮ ಚೈತನ್ಯ ಚರಿತಾಮೃತದಲ್ಲಿ ಹೇಳಲಾಗಿದೆ, ಸ್ಥಾವರ ಜಂಗಮ ದೇಕೆ ನಾದೇಕೆ ತಾರಮೂರ್ತಿ ಸರ್ವತ್ರ ಯಾರ ಹಯ್ಯ ಇಷ್ಟ ದೇವ ಸ್ಫೂರ್ತಿ. ಯಾರ ಒಂದು ಹೃದಯದಲ್ಲಿ ಭಕ್ತಿ ತುಂಬಿ ಹರಿಯುತ್ತಲಿದೆ ಅವರ ಒಂದು ಕಣ್ಣುಗಳ ಮೂಲಕ ಯಾವ ವಸ್ತುವನ್ನೂ ಕೂಡ ಅವರು ನೋಡಿದರೆ ಅವರಿಗೆ ಏನ್ ಕಾಣುತ್ತೆ ಅಂತಂದ್ರೆ ಭಗವಂತ, ಅವರ ಒಂದು ಇಷ್ಟ ದೇವ, ಅವರು ಅಲ್ಲಿ ಆ ಒಂದು ವಸ್ತುಗಳ ಮೂಲಕ ಪ್ರಕಟವಾಗ್ತಾರ ನಮ್ಮ ಮಾತು. ಅದೇ ರೀತಿಯಾಗಿ ಭಗವಂತ ನರಸಿಂಹನ ಪ್ರತಿ ನಮ್ಮ ಒಂದು ಭಾವನೆಗಳನ್ನ, ಪ್ರೀತಿಯನ್ನ ಬೆಳೆಸಿಕೊಂಡಲ್ಲಿ ನಮಗೆ ಭಗವಂತ ನರಸಿಂಹ ಒಂದು ದರ್ಶನ ಕೂಡ ಎಲ್ಲಾ ಕಡೆ ಸಿಗುತ್ತ ನಮ್ಮ ಮಾತು. ಏನಾಯ್ತು ಅಂದ್ರೆ, ಒಂದು ಸಲ ಶಂಕರಾಚಾರ್ಯರ ಶಿಷ್ಯರಾದ ಪದ್ಮಪಾದ ಎನ್ನುವವರು ಒಂದು ಅರಣ್ಯದಲ್ಲಿ ಕುಳಿತು ಧ್ಯಾನ ಮಾಡ್ತಾ ಇರ್ತಾರೆ ಭಗವಂತನ ದರ್ಶನವನ್ನ ಪಡೆಯೋದಕ್ಕೆ. ಅವರು ದರ್ಶನ ಮಾಡ್ತಾ ಇರ್ಬೇಕಾದ್ರೆ ಆ ಒಂದು ಕಾಡಿನಲ್ಲಿ ಎಷ್ಟೋ ಒಂದು ವರ್ಷಗಳಿಂದ ವಾಸಿಸುತ್ತಿರುವ ಒಬ್ಬ ಬೇಟೆಗಾರ ಅವರ ಬಳಿ ಬರ್ತಾರೆ. ಬಂದು ಹೇಳ್ತಾರೆ, ಸ್ವಾಮೀಜಿ ಸ್ವಾಮೀಜಿ ಏನ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾರೆ. ಕೇಳಿದಾಗ ಪದ್ಮಪಾದರವರು ಹೇಳ್ತಾರೆ, ನಾನು ಭಗವಂತನ ಒಂದು ದರ್ಶನವನ್ನ ಕಾಣೋದಕ್ಕೆ ಅಂತ ಈ ಒಂದು ಕಾಡಿನಲ್ಲಿ ಬಂದು ಧ್ಯಾನ ಮಾಡ್ತೇನೆ, ನಾನು ತುಂಬಾ ಬಿಸಿ ಇದ್ದೀನಿ, ಡಿಸ್ಟರ್ಬ್ ಮಾಡ್ಬೇಡ ನನ್ನನ್ನ. ಅವ್ರು ಹೇಳ್ತಾರೆ, ಏನು ತುಂಬಾ ಬಿಸಿ ಇದ್ದೀರಾ ನೀವು?
ಸುಮ್ನೆ ಕೂತ್ಕೊಂಡಿದ್ದೀರಾ, ಕುಂತ್ಕೊಂಡು ಬ್ಯುಸಿ ಆಗಿದ್ದೀರಾ ಅಂತ ಹೇಳ್ತಾ ಇದ್ರ? ಹೌದು, ನಾನು ನನ್ನ ಒಂದು ಭಗವಂತನ ಒಂದು ದರ್ಶನವನ್ನ ಪಡೆಯೋದಕ್ಕೆ ನಾನು ಇಲ್ಲಿ ಕುಳಿತುಕೊಂಡಿದ್ದೇನೆ. ಎಲ್ಲಿದ್ದಾರೆ ನಿಮ್ಮ ಭಗವಂತ ಅಂತ ಬೇಟೆಗಾರ ಕೇಳ್ತಾನೆ. ಹೇಳ್ತಾರೆ, ಈ ಒಂದು ಕಾಡಿನಲ್ಲಿ ಇದ್ದಾರೆ, ನಾನು ಧ್ಯಾನ ಮಾಡಿದಲ್ಲಿ ಅವರ ಒಂದು ದರ್ಶನವಾಗುತ್ತೆ. ಬೇಟೆಗಾರ ಹೇಳ್ತಾನ, ಈ ಕಾಡಿನಲ್ಲ, ನಾನು ಈ ಒಂದು ಕಾಡಿನಲ್ಲಿ ಎಷ್ಟೋ ಒಂದು ವರ್ಷಗಳಿಂದ, ನಾನಲ್ಲ, ನನ್ನ ತಂದೆ, ನನ್ನ ಮುತ್ತಾತ, ಅವರೆಲ್ಲರೂ ಕೂಡ ಇದೇ ಕಾಡಿನಲ್ಲಿ ಇದ್ರು, ಯಾರನ್ನು ಕೂಡ ನಾನು ನೋಡ್ಲಿಲ್ವೇ? ಏನು ನಿಮ್ಮ ಒಂದು ಆ ಭಗವಂತನ ಹೆಸರು ಅಂತಂದ್ರೆ ಅವ್ರು ಹೇಳ್ತಾರೆ, ಅವರ ಹೆಸರು ನರಸಿಂಹ. ನರಸಿಂಹನ? ನರಸಿಂಹ ಯಾರು ನಾನು ಕೇಳಿಲ್ವಲ್ಲ? ಯಾವ ರೀತಿಯಾಗಿರ್ತಾರೆ ಅಂದ್ರೆ ಅವರು ಅರ್ಧ ಸಿಂಹದ ಸ್ವರೂಪ, ಇನ್ನೂ ಅರ್ಧ ಮನುಷ್ಯನ ಸ್ವರೂಪ ಅಂತ ಹೇಳ್ತಾರೆ. ಸೊ ನಾನು ಎಲ್ಲಿ ನೋಡೇ ಇಲ್ವಲ್ಲ? ಇಲ್ಲ, ಇದೇ ಕಾಡಿನಲ್ಲೇ ಇದ್ದಾರೆ ಅಂತ ಸ್ವಾಮೀಜಿ ಹೇಳ್ತಾರೆ. ಅವಾಗ ಬೇಟೆಗಾರ ಹೇಳ್ತಾನೆ, ನಾನೇನಾದ್ರೂ ಒಂದು ವೇಳೆ ಇವತ್ತಿನ ಸಂಜೆಯ ಒಳಗಡೆ ಆ ಒಂದು ಪ್ರಾಣಿಯನ್ನ ನಾನೇನಾದ್ರೂ ಇರ್ಲಿಲ್ಲ ನೋಡಿ, ಯಾಕಂದ್ರೆ ಇವನಿಗೆ ಭಗವಂತ ಅನ್ನೋದು ಗೊತ್ತಿರ್ಲಿಲ್ಲ. ನಮ್ಮ ಮಾತು, ನರಸಿಂಹ ಅಂದ್ರೆ ಭಗವಂತ ಅಂತ ಗೊತ್ತಿರ್ಲಿಲ್ಲ. ಅವನೇನು ಅನ್ಕೊಂಡ, ಎಷ್ಟೋ ಪ್ರಾಣಿ ರಾಶಿಗಳಿದೆ, ಅದರಲ್ಲಿ ಇದು ಕೂಡ ಒಂದು ರಾಶಿಯ ಒಂದು ಪ್ರಾಣಿ ಅಂತ ಅಂದ್ಕೊಂಡಿದ್ದ. ನಮ್ಮ ಅವನು ಹೇಳ್ತಾನೆ, ಇವತ್ತು ಸಂಜೆಯ ವೇಳೆ ನಾನೇನಾದರೂ ಈ ಒಂದು ಪ್ರಾಣಿಯನ್ನ ನಾನು ಹಿಡಿದು ನಿನ್ ಮುಂದೆ ಕರ್ಕೊಂಡ್ ಬರ್ಲಿಲ್ಲ ಅಂತಂತಂದ್ರೆ ನನ್ನನ್ನ ನಾನು ನನ್ನ ಜೀವವನ್ನ ತೆಗೆದುಕೊಂಡ್ ಬಿಡ್ತೇನೆ, ಇವತ್ತು ಸಂಜೆ ಒಳಗಡೆ ಹಿಡ್ಕೊಂಡ್ ಬರ್ಲಿಲ್ಲ ಅಂತಂದ್ರೆ. ಸೊ ಏನಾಗುತ್ತೆ ಅಂದ್ರೆ ಈ ಬೇಟೆಗಾರ ಹೋಗಿ ಹುಡುಕಾಡ್ತಾನೆ, ನರಸಿಂಹ ಎಲ್ಲಿ? ನರಸಿಂಹ ಅಲ್ಲಿದನ, ನರಸಿಂಹ, ನರಸಿಂಹ ಎಲ್ಲಿ? ನರಸಿಂಹ, ನರಸಿಂಹ, ನರಸಿಂಹ ಅಂತ ಹುಡುಕಾಡ್ತಾ ಹುಡುಕಾಡ್ತಾ ಇರ್ತಾನೆ. ಸಂಜೆ ಆಗುತ್ತೆ, ಸಿಗೋದೇ ಇಲ್ಲ ನರಸಿಂಹ. ಅವಾಗ ಅನ್ಕೊಳ್ತಾನೆ, ಅಯ್ಯೋ, ನಾನು ನರಸಿಂಹ ಅನ್ನೋ ಒಂದು ಪ್ರಾಣಿಯನ್ನು ಹಿಡ್ಕೊಳ್ಳಿಲ್ಲ ಅಲ್ಲ ಅಂತ ಒಂದು ಗಿಡಕ್ಕೆ ಹಗ್ಗವನ್ನ ಕಟ್ಟಿ, ಇನ್ನೇನು ಹಗ್ಗವನ್ನ ಹಾಕೊಳ್ಬೇಕಿತ್ತು ತನ್ನ ಒಂದು ಕತ್ತಿಗೆ ಅನ್ನೋ ಒಂದು ಸಮಯದಲ್ಲಿ ಏನಾಗುತ್ತೆ, ತನ್ನ ಮುಂದೆ ಈ ಒಂದು ನರಸಿಂಹ ಸ್ವಯಂ ಪ್ರಕಟನಾಗಿ ಅವನ ಒಂದು ಕಣ್ಣಿಗೆ ದರ್ಶನವನ್ನ ಕೊಡ್ತಾರೆ. ನಮ್ಮ ಮಾತು, ಓ, ಈ ಪ್ರಾಣಿಯ ಒಂದು ಲಕ್ಷಣವನ್ನು ಏನ್ ಕೇಳಿದೆ ಆ ಒಂದು ಸ್ವಾಮೀಜಿಯಿಂದ, ಅವರೇ ಇವರು, ಅವರೇ ಇವರು, ಇದೇ ಪ್ರಾಣಿ ಅದು ಅಂತ ಬಂದ್ಬಿಟ್ಟು ನರಸಿಂಹನ ಒಂದು ಕೈಯನ್ನು ಹಿಡ್ಕೊಂಡು ಅವನಿಗೆ ಹಗ್ಗವನ್ನ ಕಟ್ಟಿ ಈ ಒಂದು ಸ್ವಾಮೀಜಿ ಅವ್ರ ಹತ್ರ ಹಿಡ್ಕೊಂಡ್ ಬರ್ತಾರ. ನಮ್ಮ ಮಾತು ಹಿಡ್ಕೊಂಡ್ ಬಂದಾಗ ಹೇಳ್ತಾರೆ, ಓ ಸ್ವಾಮೀಜಿ, ಸಾಧುಗಳೇ, ನೀವು ಹೇಳಿರುವ ಪ್ರಾಣಿಯನ್ನ ನೋಡಿ ನಾನು ಹಿಡ್ಕೊಂಡ್ ಬಂದಿದ್ದೇನೆ ಅಂತ ಹೇಳ್ತಾರೆ. ಎಲ್ಲಿ? ಈ ಧ್ಯಾನದಲ್ಲಿ ಕುಳಿತಿರುವ ಪದ್ಮಪಾದರವರಿಗೆ ನರಸಿಂಹನ ದರ್ಶನ ಆಗಲ್ಲ, ಕಾಣಲ್ಲ. ನಮ್ಮ ಮಾತು ಅವಾಗ ಆಶ್ಚರ್ಯ ಆಗುತ್ತೆ. ಎಲ್ಲಿ ಎಲ್ಲಿ ಅಂದ್ರೆ, ಇಲ್ಲೇ ಇದ್ದಾರೆ, ಇಲ್ಲೇ ಇದ್ದಾರೆ. ಅವಾಗ ಭಗವಂತ ನರಸಿಂಹ ಮಾತಾಡ್ತಾರೆ. ಮಾತಾಡುವ ಒಂದು ಶಬ್ದಗಳು ಪದ್ಮಪಾದರವರ ಒಂದು ಕಿವಿಯೊಳಗಡೆ ಬಿದ್ದಾಗ ಅವರಿಗೆ ಅನ್ಸುತ್ತೆ, ಅಯ್ಯೋ, ನನ್ನ ಒಂದು ಭಗವಂತ ನನಗೆ ದರ್ಶನ ಕೊಡ್ತಾ ಇರ್ಲಿಲ್ಲ, ಆದ್ರೆ ಈ ಒಂದು ಬೇಟೆಗಾರಿಗಳಿಗೆ ಕೊಡ್ತಾ ಇದೀನಲ್ಲ ಅನ್ನೋ ಒಂದು ಪ್ರಶ್ನೆಯನ್ನ ಭಗವಂತನಿಗೆ ಕೇಳಿದಾಗ ನರಸಿಂಹ ಹೇಳ್ತಾರೆ, ಇವನಲ್ಲಿ ಆ ಒಂದು ಮುಗ್ಧ ವಿಶ್ವಾಸ ಇದೆ. ಏನು ಅಂತಂದ್ರೆ, ನಾನು ಇದ್ದೇನೆ, ನಾನು ಇದೇ ಒಂದು ಕಾಡಿನಲ್ಲಿ ಇದ್ದೇನೆ, ಮತ್ತೆ ಪರಿಪೂರ್ಣ ದಿನ ನನ್ನ ಒಂದು ಹೆಸರನ್ನ ಯಾವುದೇ ಒಂದು ಅಪರಾಧ ಇಲ್ಲದೆ ಸ್ಮರಣೆ ಜಪ ಮಾಡಿರುವ ಕಾರಣ ನಾನು ಇವನಿಗೆ ಕಾಣಿಸ್ತಾ ಇದ್ದೇನೆ ಅಂತ ನರಸಿಂಹ ಈ ರೀತಿಯಾದ ಒಂದು ಲೀಲೆಯನ್ನ ಮಾಡಿ ತೋರಿಸ್ತಾರ ನಮ್ಗೆಲ್ಲರಿಗೂ ಕೂಡ. ಅವಾಗ ಆ ಒಂದು ಬೇಟೆಗಾರ ಶುದ್ಧ ಭಕ್ತಾದಿಗಳಾಗ್ತಾರೆ, ಭಗವಂತನ ದರ್ಶನದಿಂದ ಮತ್ತೆ ಭಗವಂತನ ಒಂದು ಮಾತುಗಳನ್ನ, ನರಸಿಂಹನ ಮಾತುಗಳನ್ನ ಕೇಳುವುದರಿಂದ. ಮೂರನೇ ಸಾಲು, ಬಾಹೀರ್ ನರಸಿಂಹ ಹೃದಯೇ ನರಸಿಂಹ. ಭಗವಂತ ಎಲ್ಲಾ ಕಡೆಯೂ ಇದ್ದಾನೆ, ಮತ್ತೆ ಹೃದಯದಲ್ಲಿಯೂ ಕೂಡ ಇದ್ದಾನೆ. ಈ ಮಾತು ಹೇಳ್ಬೇಕಾದ್ರೆ ನನಗೆ ನೆನಪಾಗ್ತಾ ಇದೆ, ಒಂದು ಸಲಿ ಏನಾಯ್ತು, ಸ್ವಯಂ ವ್ಯಾಸ ಮಹರ್ಷಿಗಳು ನರಸಿಂಹನ ಬಗ್ಗೆ ತಮ್ಮ ಒಂದು ಗ್ರಂಥಗಳಲ್ಲಿ ಬರಿತಾ ಇರ್ಬೇಕಾದಾಗ ಅವರಿಗೆ ಆಶ್ಚರ್ಯ ಆಯ್ತು. ಅಯ್ಯೋ, ಅವಾಗ ಹಿರಣ್ಯಕಶಿಪುವನ್ನ ಕೊಲ್ಲುವುದಕ್ಕೆ, ಪ್ರಹ್ಲಾದನನ್ನು ಕಾಪಾಡುವುದಕ್ಕೆ ನರಸಿಂಹ ಬಂದಾಗ ಯಾವ ರೀತಿಯಾದ ಒಂದು ಅಲ್ಲೊಲ್ಲ ಕೊಲ್ಲೊಲ್ಲ ಗರ್ಜನೆ ಯಾವ ರೀತಿಯಾಗಿರ್ಬಾರ್ದು ಅಂತ ಅವನ ಒಂದು ಹೃದಯದಲ್ಲಿ ಇಚ್ಛೆ ಬಂದಾಗ ಏನಾಗುತ್ತೆ, ವ್ಯಾಸ ದೇವರ ಒಂದು ಹೃದಯದಲ್ಲಿ ಭಗವಂತ ನರಸಿಂಹ ಪ್ರತ್ಯಕ್ಷನಾಗಿ ಅವನಿಗೆ ಆ ಒಂದು ದಿವ್ಯ ದರ್ಶನವನ್ನ ಕೊಟ್ಟು ತೋರಿಸ್ತಾನ. ನಮ್ಮ ಮಾತು ಏನೆಲ್ಲ ಆಯ್ತು ಅದೇ ಒಂದು ಅನುಭವ ಕೂಡ ವೇದವ್ಯಾಸರಿಗೆ ಆಗುತ್ತಾನ ಮಾತು. ಅವಾಗ ವೇದವ್ಯಾಸರು ಹೇಳ್ತಾರೆ, ಓ ನರಸಿಂಹ, ನನಗೆ ಈ ಒಂದು ದರ್ಶನವನ್ನು ಏನ್ ಕೊಟ್ಟಿದ್ದಿಲ್ಲ, ಇದೇ ದರ್ಶನವನ್ನು ದಯವಿಟ್ಟು ಎಲ್ಲಾ ಒಂದು ಲೋಕದಲ್ಲಿರುವ ವ್ಯಕ್ತಿಗಳಿಗೆ, ಮನುಷ್ಯರಿಗೆ ದಯವಿಟ್ಟು ಪ್ರದಾಯಿಸು ಅಂತ ಕೇಳಿದಾಗ ಭಗವಂತ ನರಸಿಂಹ ಪ್ರಕಟರಾಗ್ತಾರ. ನಮ್ಮ ಮಾತು ಎಲ್ಲಿ? ಈಗಲೂ ಕೂಡ ಆಂಧ್ರ ಪ್ರದೇಶದ ನಲಗೊಂಡ ಅನ್ನೋ ಡಿಸ್ಟಿಕ್ಕಿನ ವಡಪಲ್ಲಿ ಅನ್ನೋ ಒಂದು ಊರಿನಲ್ಲಿ ವಡಪಲ್ಲಿ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನ ಅನ್ನೋ ಒಂದು ದೇವಸ್ಥಾನ ಈಗಲೂ ಕೂಡ ಇದೆ. ಏನು ವಿಶೇಷತೆ ಇಲ್ಲಿಯ ಒಂದು ಸ್ವಾಮಿಗಳದ್ದು ಅಂತಂದ್ರೆ, 2 ದೀಪಗಳಿದೆ, ಮೇಲ್ಗಡೆ ಒಂದು ದೀಪ, ಕೆಳಗಡೆ ಒಂದು ದೀಪ. ಇಲ್ಲಿ ಹೇಳಲಾಗುತ್ತೆ, ಕೆಳಗಡೆ ಒಂದು ದೀಪ ಏನಿದೆ ಒಳಗಡೆ ಯಾವುದೇ ರೀತಿಯಾದ ಗಾಳಿ ಇರಲ್ಲ. ನಮ್ಮ ಮಾತು, ಸೊ ಕೆಳಗಡೆ ಇರುವ ಒಂದು ದೀಪ ಚೆನ್ನಾಗಿ ಉರಿಯುತ್ತೆ. ಆದ್ರೆ ಮೇಲ್ಗಡೆ ಒಂದು ದೀಪ ಏನಾಗುತ್ತೆ, ಗಾಳಿಗೆ ಯಾವ ರೀತಿಯಾಗಿ ಅಲುಗಾಡುತ್ತಲ್ವಾ ಅದೇ ರೀತಿಯಾಗಿ ಮೇಲ್ಗಡೆ ದೀಪ ಅಲುಗಾಡುತ್ತಲ್ಲ. ಮತ್ತೆ ಈಗ ಪ್ರಶ್ನೆ, ಯಾಕೆ ಮೇಲ್ಗಡೆದು ಮಾತ್ರ ಕೆಳಗಡೆದು ಯಾಕೆ ಇಲ್ಲ ಅಂತಂದ್ರೆ, ಅಲ್ಲಿರೋ ಒಂದು ಪೂಜಾರಿಗಳು ಹೇಳ್ತಾರೆ ಯಾಕೆ ಅಂತಂದ್ರೆ, ಭಗವಂತ ನರಸಿಂಹ ಸ್ವಾಮಿಗಳು ಇವತ್ತಿಗೂ ಕೂಡ ಅವರು ಉಸಿರಾಡ್ತಾ ಇದ್ದಾರೆ. ಆ ಒಂದು ಉಸಿರಿನ ಒಂದು ಗಾಳಿಗೆ ಆ ಒಂದು ದೀಪ ಅಳ್ಳಾಡುತ್ತೆ, ಕೆಳಗಡೆದು ಅಳ್ಳಾಡಲ್ಲ ಅನ್ನೋ ಒಂದು ಮಹತ್ವವನ್ನ
ತಿಳಿಸಿಕೊಡ್ತಾರೆ ನಮ್ಮ ಮಾತು. ಅದಕ್ಕೆ ಹೇಳೋದು ಬಾಹಿರ್ ನರಸಿಂಹ ಹೃದಯೇ ನರಸಿಂಹ. ಅಂತ್ಯದಲ್ಲಿ ನರಸಿಂಹ ಮದಿಂ ಶರಣಂ ಪ್ರಪದ್ಯೆ. ನರಸಿಂಹ ಅದಿಂ ಆದಿ, ಎಲ್ಲದಕ್ಕೂ ಮೂಲ ನರಸಿಂಹ ಸ್ವಾಮಿ. ಆ ಒಂದು ನರಸಿಂಹ ಸ್ವಾಮಿಗೆ ನಾನು ಶರಣಾಗತನಾಗ್ತೇನೆ. ನನ್ನಯ ಒಂದು ಪರಿಪೂರ್ಣ ಜೀವನವನ್ನ ಅವರ ಒಂದು ಸ್ಮರಣೆಯಲ್ಲಿ ಕರೆಯುತ್ತೇನೆ. ಈ ಆದಿ ಅನ್ನೋ ಒಂದು ಶಬ್ದ ಮುಖ್ಯಕರ ಅನ್ನೋ ಮಾತು. ಆದಿ ಮೂಲ ಅನ್ನೋದರ ಅರ್ಥ ಎಲ್ಲಾ ದೇವತೆಗಳು ಕೂಡ ಸ್ವಯಂ ನರಸಿಂಹ ಭಗವಂತನಲ್ಲೇ ಇರೋದು, ಮತ್ತೆ ಅವರ ಒಂದು ಕೃಪೆಯಿಂದ ಅವರಿಗೆ ಶಕ್ತಿ ಸಿಗ್ತಾ ಇರೋದನ್ನ ಮಾತು. ನರಸಿಂಹ ಸ್ವಾಮಿಗೆ ಒಟ್ಟು 8 ಮುಖಗಳು ಅಂತ ಹೇಳಲಾಗ್ತಾ ಇದೆ. 8 ಮುಖಗಳು ಯಾವುದೆಲ್ಲ ನೋಡ್ಬೋದು. ಕುದುರೆ, ಹುಲಿ, ವರಹ, ಹನುಮಂತ, ಸಿಂಹ, ಕರಡಿ, 2 ಮುಖದ ಪಕ್ಷಿ ಮತ್ತೆ ಗರುಡ ಅನ್ನೋ ಮಾತು. ಏನು ಈ ಎಲ್ಲಾ ಒಂದು ಮುಖಗಳ ಒಂದು ದರ್ಶನ ಭಗವಂತ ನಮಗೆ ಕೊಡ್ತಾ ಇರೋದು ಯಾಕೆ ಅಂತಂದ್ರೆ, ಯಾರಿಗಾದ್ರೂ ಮಾಟ ಮಂತ್ರಾದಿಗಳು ಮಾಡಲಾಯಿತು ಒಬ್ಬ ವ್ಯಕ್ತಿ ಮೇಲೆ, ಮತ್ತೆ ತಾಂತ್ರಿಕತೆ ಮಾಡಲಾಯಿತು, ನರಸಿಂಹ ಸ್ವಾಮಿಯ ಸ್ಮರಣೆಯಿಂದ ನರಸಿಂಹಾರತಿ ಆಡೋದ್ರಲಿಂದ ಅವೆಲ್ಲವೂ ಹೋಗ್ಬಿಡುತ್ತೆ. ಮತ್ತೆ ಯಾರಿಗಾದ್ರೂ ರೋಗ ಮತ್ತೆ ದೇಹದ ಒಂದು ಕಷ್ಟಗಳು ನೋವುಗಳು ಇದ್ದಲ್ಲಿ ಸ್ವಾಮಿಗಳ ಹುಲಿಯ ಒಂದು ಮುಖದಿಂದ ಅವು ದೂರ ಆಗ್ಬಿಡುತ್ತೆ. ಮತ್ತೆ ಏನಾದ್ರೂ ಕಳ್ಕೊಂಡದ್ರಿಂದ ನಮಗೆ ದುಃಖ ಆಗ್ತಾ ಇದೆ ವಸ್ತುಗಳು, ಅಥವಾ ಏನಾದ್ರೂ ನಾವು ಕಳ್ಕೊಂಡಿವಿ ಅಂದ್ಕೊಳ್ಳಿ, ಅದರಿಂದ ನಮಗೆ ನೋವಾಗ್ತಾ ಇದೆ, ಮತ್ತೆ ಭೂತ ಪಿಶಾಚಿಗಳ ಒಂದು ಪ್ರಭಾವ ಇದ್ದಲ್ಲಿ ಹನುಮಂತನಿಂದ ಈ ಕಷ್ಟಗಳು ದೂರ ಆಗ್ಬಿಡುತ್ತೆ. ನಮಗೆ ಜ್ಞಾನವೇ ಇಲ್ಲ, ಅಜ್ಞಾನದಲ್ಲಿ ಮುಳುಗಿದ್ದೇವೆ. ಅಜ್ಞಾನದಿಂದ ಜ್ಞಾನಕ್ಕೆ ನಾವು ಬರಬೇಕು ಅಂತಂದ್ರೆ ಸ್ವಾಮಿಗಳ ಒಂದು ಕುದುರೆಯ ಒಂದು ಕೃಪೆಯಿಂದ ನಮಗೆ ಜ್ಞಾನ ಸಿಗ್ಬಿಡುತ್ತನ್ನ ಮಾತು. ಮತ್ತೆ ಭಕ್ತಿ ಮತ್ತೆ ಮುಕ್ತಿಯನ್ನ ಸ್ವಯಂ ಸಿಂಹ ಮುಖವನ್ನ ಹೊಂದಿರುವ ನರಸಿಂಹ ಸ್ವಾಮಿಗಳ ಒಂದು ಕೃಪೆಯಿಂದ ನಮಗೆ ಸಿಗುತ್ತೆ. ಮತ್ತೆ ನಮಗೆ ಕತ್ತಲು ಅಂಧಕಾರ ಅಂತಂದ್ರೆ ನಮಗೆ ಭಯವಾದಲ್ಲಿ ಸ್ವಾಮಿಗಳ ಸ್ಮರಣೆಯಿಂದ ಕರಡಿ ಮುಖದ ಒಂದು ಕೃಪೆಯಿಂದ ಆ ಒಂದು ಭಯವೂ ಕೂಡ ನಮ್ಮಿಂದ ಹೋಗ್ಬಿಡುತ್ತೆ ನಮ್ಮ ಮಾತು. 2 ಮುಖಗಳ ಪಕ್ಷಿಯಿಂದ ಶಾಂತಿ ನಮಗೆ ಸಿಗುತ್ತೆ. ಮತ್ತೆ ನಮಗೇನಾದ್ರೂ ಯಾರಾದ್ರೂ ವಿಷ ನಮಗೆ ಕೊಟ್ಟು ನಮ್ಮನ್ನ ಸಾಯಿಸಬೇಕು ಅಂತ ಒಂದು ಪ್ರಯತ್ನ, ವಿಷದ ಒಂದು ಪ್ರಭಾವ ನಮ್ಮಲ್ಲಿ ಆಗಿದೆ ಅಂತಂದ್ರೆ ಗರುಡನ ಒಂದು ಕೃಪೆಯಿಂದ ನಾವು ಆ ಒಂದು ಕಷ್ಟದಿಂದ ಪಾರಾಗ್ತೇವೆ ಅನ್ನೋ ಮಾತು. ಅದಕ್ಕೆ ನೋಡಿ, ನರಸಿಂಹ ಸ್ವಾಮಿಯ ಒಂದು ಮಹಿಮೆ ಏನಿದೆ ಅಪಾರ ಅಪಾರ ಅನ್ನೋ ಮಾತು. ಅದಕ್ಕೆ ನಾವು ದಿನಾಲೂ ಕೂಡ ಈ ಒಂದು ನರಸಿಂಹಾರ್ತಿಯನ್ನ ಆಡ್ತಾ ಇರ್ಬೇಕಾದಾಗ ಈ ಎಲ್ಲಾ ಒಂದು ವಿಚಾರಗಳ ಒಂದು ಕಲ್ಪನೆ ಅಥವಾ ಸ್ಮರಣೆ ನಾವು ಮಾಡಬೇಕು. 3ನೇ ಪಂಕ್ತಿ ತುಂಬಾ ಮುಖ್ಯವಾದದ್ದು. ಏನು? ತವ ಕರಕಮಲ ಪರೇ ನಖಾಂ ಅದ್ಭುತ ಶೃಂಗಾಂ ದಲಿತ ಹಿರಣ್ಯಂ ಕಶಿಪು ತನು ಭೃಂಗಾಂ ಕೇಶವಧೀತ ನರಹರಿ ರೂಪ ಜಯ ಜಗದೀಶ ಹರೇ ಜಯ ಜಗದೀಶ ಹರೇ ಜೈ ಜಗದೀಶ ಹರೇ. ಏನು ಅರ್ಥ? ತವಕರ ಕಮಲ, ಭಗವಂತನ ಒಂದು ಕೈಗಳೇನಿದೆ ಕಮಲದಂತೆ, ಕಮಲವ ಮೃದು, ಎಷ್ಟು ಮೃದುವಾಗಿರುತ್ತೆ ಅಷ್ಟು ಮೃದು ಭಗವಂತನ ಕೈಗಳು. ಯಾರಿಗೆ? ತನ್ನ ಭಕ್ತಾದಿಗಳಿಗೆ. ಪ್ರಹ್ಲಾದನಿಗೆ ಆ ಒಂದು ಕೈಗಳೇನಿತ್ತು, ನರಸಿಂಹನ ಕೈಗಳು ಮೃದುವಾದ ಕಮಲದಂತೆ ಕಾಣ್ತಾ ಇತ್ತು ಅನ್ನೋ ಮಾತು. ಅದೇ ಕೈಗಳು ಹಿರಣ್ಯ ಕಶುಪಿಗೆ ಏನಾಯ್ತು? ತವಕರ ಕಮಲವರೇ ನಖಾಂ ಅದ್ಭುತ ಶೃಂಗಾಂ ಅಂತಂದ್ರೆ ಭಗವಂತ ಏನ್ ಮಾಡ್ದ, ತನ್ನ ಒಂದು ಅದೇ ಕೈಗಳಿಂದ ಹಿರಣ್ಯ ಕಶಿಪುವಿನ ಒಂದು ಕೊರಳನ್ನ ಹೊರಗಡೆ ಕಿತ್ತಿ, ಶೃಂಗ ಅಂತಂದ್ರೆ ತುಂಬಾ ಚೂಪಾಗಿರುವ ಚುರುಕಾದ ನಖಗಳು ಅನ್ನೋ ಮಾತು, ಅವುಗಳಿಂದ ಒಂದು ಕರುಗಳನ್ನ ಹೊರಗಡೆ ಕಿತ್ತಿ ಎಸೆದು ಹಾರವನ್ನ ಹಾಕೊಳ್ಳೋದು ಅನ್ನೋ ಮಾತು. ಭಗವಂತನ ದೇಹ ಸಚ್ಚಿತ್ತಾನಂದ ಅನ್ನೋ ಮಾತು. ಒಂದು ಕಡೆ ಅದೇ ಕೈಗಳು ಕಮಲದಂತೆ, ಇನ್ನೊಂದು ಕಡೆ ಅದೇ ಕೈಗಳು ಏನೋ ಕರುಳುಗಳನ್ನ ಕಿತ್ತಿ ಎಸೆಯುವ ಒಂದು ಶಕ್ತಿಯನ್ನು ಹೊಂದಿರುವ. ಸೊ ಇದನ್ನು ನಾವು ಕಾಂಟ್ರಡಿಕ್ಷನ್ಸ್ ಅಂತ ಹೇಳ್ತೇವೆ ಅನ್ನೋ ಮಾತು. ಕಾಂಟ್ರಡಿಕ್ಷನ್ಸ್ ಅಂತಂದ್ರೆ ಏನು? ಕಾಂಟ್ರಡಿಕ್ಷನ್ಸ್ ಅಂತಂದ್ರೆ ಒಂದು ಕಾರ್ಯ ಮಾಡಿದ್ರೆ ಇನ್ನೊಂದು ಮಾಡಕ್ಕಾಗಲ್ಲ. ಈಗ ನಾನು ಈ ರೂಮ್ ಅಲ್ಲಿ ಇದ್ದೇನೆ, ಹೊರಗಡೆ ಇರಲ್ಲ, ಹೊರಗಡೆ ಇದ್ದಾಗ ಈ ರೂಮ್ ಅಲ್ಲಿ ಇರಲ್ಲ ಅಲ್ವಾ? ಆದ್ರೆ ಇಲ್ಲಿಯೂ ಇದ್ದೇನೆ ಅಲ್ಲಿಯೂ ಇದ್ದೇನೆ ಅಂದ್ರೆ ಅದು ಕಾಂಟ್ರಡಿಕ್ಷನ್ ಆಯ್ತು, ಆಗ ಅದು ಸಾಧ್ಯ ಇಲ್ಲ ಅಂತ ಅರ್ಥ. ಆದ್ರೆ ಭಗವಂತನಿಗೆ ಈ ಒಂದು ಕಾಂಟ್ರಡಿಕ್ಷನ್ಸ್ ಏನಿದೆ ಅದು ಅಪ್ಲೈ ಆಗಲ್ಲ ನಮ್ಮ ಮಾತು. ಯಾವ ರೀತಿಯಾಗಿ ನೋಡಿ, ಈಶೋಪನಿಷತ್ತಲ್ಲಿ ಹೇಳಲಾಗಿದೆ, ತದ್ಧೂರೆ ತದುವಂತಿಕೆ ತದಾಂತರಸ್ಯ ಸರ್ವಸ್ಯ ಅಂತಂದ್ರೆ ಭಗವಂತ ಕೃಷ್ಣ ದೂರ ಇದ್ದಾನೆ ನಮ್ಮಿಂದ, ತದ್ಧೂರೆ ತದ್ವಂತಿಕೆ ತುಂಬಾ ಹತ್ತಿರನೂ ಕೂಡ ಇದ್ದಾನೆ. ಯಾವ ರೀತಿಯಾಗಿ? ದೂರ ಗೋಲೋಕದಲ್ಲಿದ್ದಾನೆ, ಹತ್ತಿರವಾಗಿ ಪರಮಾತ್ಮನ ರೂಪದಲ್ಲಿ ಒಂದು ಆತ್ಮಕ್ಕೆ ಅತಿ ಹತ್ತಿರದಲ್ಲಿದ್ದಾನೆ ನಮ್ಮ ಮಾತು, ಈ ಒಂದು ಜಗತ್ತಿನ ಒಂದು ವ್ಯಕ್ತಿಗಳಿಗೆ ವ್ಯತಿರಿಕ್ತವಾಗಿ. ಅದೇ ರೀತಿಯಾಗಿ ಭಗವಂತನ ಒಂದು ದೇಹವು ಕೂಡ
ದಲಿತ ಹಿರಣ್ಯಕಶಿಪು. ದಲಿತ ಅಂತಂದ್ರೆ ಹಿರಣ್ಯಕಶಿಪಿನ ಒಂದು ದೇಹವನ್ನ ತುಂಡು ತುಂಡಾಗಿ ಮಾಡಿ ಅವನ ಒಂದು ದೇಹವನ್ನ, ಕರುಳುಗಳನ್ನ ಎಲ್ಲವನ್ನ ಕಿತ್ತಿ ಅವನ ಒಂದು ದೇಹವನ್ನ ತೂರಲಾಯ್ತು ಅನ್ನೋ ಮಾತು ಅಲ್ವಾ. ಹಿರಣ್ಯಕಶಿಪು ತನು ಭೃಂಗಾಂ, ಅಂತಹ ಒಂದು ಭೃಂಗದಂದಿರುವ ಅವನ ಒಂದು ದೇಹವನ್ನ ಈ ರೀತಿಯಾಗಿ ಛೇದಿಸಲಾಯಿತು. ಕೇಶವದ್ರೀತ ನರಹರಿ ರೂಪ ಜೈ ಜಗದೀಶರೇ. ಕೇಶವದ್ರೀತ, ಕೇಶವ ಅಂದ್ರೆ ನರಸಿಂಹನ ಒಂದು ಕೂದಲುಗಳು ಏನಿತ್ತಲ್ವಾ, ಅದು ತುಂಬಾ ತುಂಬಾ ಸೊಗಸಾಗಿ ಸುಂದರವಾಗಿರುವ ಒಂದು ಕೂದಲುಗಳನ್ನ ಭಗವಂತ ಹೊಂದ್ಕೊಂಡಿದ್ದ. ಕೃಷ್ಣನನ್ನು ಕೂಡ ನಾವು ಕೇಶವ ಅಂತ ಕರಿತೇವೆ. ಯಾಕೆ? ಕೃಷ್ಣನ ಒಂದು ಕೂದಲುಗಳೇನಿದೆ ತುಂಬಾ 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 ಸುಂದರವಾಗಿ ಇದೆ ನಮ್ಮ ಕರ್ಲಿ ಹೇರ್ಸ್ ಅಂತ ಏನ್ ಹೇಳ್ತೇವೆ, ಬ್ಯೂಟಿಫುಲ್ ಕರ್ಲಿ ಹೇರ್ಸ್ ಅಂತ ಹೇಳ್ತೇವೆ ಅಲ್ವಾ. ಒಂದು ಸಾರಿ ಏನಾಯ್ತು ಅಂದ್ರೆ, ಸೌತ್ ಆಫ್ರಿಕಾದಲ್ಲಿ ಒಬ್ಬ ಚಿಕ್ಕ 5 ವರ್ಷದ ಹುಡುಗಿದ್ಲು ಅನ್ನೋ ಮಾತು. ಅವರ ತಂದೆ 2ನೇ ಮಹಡಿಯಲ್ಲಿ ಇದ್ರು. ಈ ಹುಡುಗಿ ಕೆಳಗಡೆ ಒಂದು ಚೆಂಡಿನ ಜೊತೆ ಆಟ ಆಡ್ತಾ ಇದ್ಲು. ಏನಾಯ್ತು, ಆ ಒಂದು ಬಾಲ್ ಹೊರಗಡೆ ರಸ್ತೆ ಮೇಲೆ, ದೊಡ್ಡ ಹೈವೇ ರಸ್ತೆ ಇರುತ್ತೆ, ಬಾಲ್ ಅಲ್ಲಿಗೆ ಹೋಗ್ಬಿಡುತ್ತೆ. ಮಗು ಆ ಒಂದು ಬಾಲ್ ಅನ್ನು ತೆಗೆದುಕೊಳ್ಬೇಕು ಅಂತ ಹೋದಾಗ ಅಲ್ಲಿ ಒಂದು ದೊಡ್ಡ ವ್ಯಾನ್ ಅಥವಾ ಏನಂತ ಹೇಳ್ತಾರೆ ಲಾರಿ ಅಂತ ಒಂದು ವೆಹಿಕಲ್ ಬಂದ್ಬಿಟ್ಟು ಅದು ಮಗುಗೆ ಗುದ್ದಿದಾಗ ಮಗು ರಸ್ತೆಯಿಂದ ತುಂಬಾ ದೂರಕ್ಕೆ ಹೋಗ್ಬಿಡ್ತಾಳೆ ನಮ್ಮ ತಂದೆ ಕಾಪಾಡೋದಕ್ಕಾಗಲ್ಲ, ಓಡಿ ಬರೋದಕ್ಕಾಗಿಲ್ಲ. ಆ ಒಂದು ಮಗುವನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಲಾಗಿರುತ್ತೆ. ಹಾಸ್ಪಿಟಲ್ಗೆ ಕರ್ಕೊಂಡು ಹೋದಾಗ ಅಲ್ಲಿ ಟೆಸ್ಟ್ ಗಳನ್ನ ಮಾಡಲಾಗುತ್ತೆ. ಸೊ ಟೆಸ್ಟ್ ಗಳ ಒಂದು ರಿಸಲ್ಟ್ ಅನ್ನ ಡಾಕ್ಟರ್ಗೆ ಕೊಟ್ಟಾಗ ಡಾಕ್ಟರ್ಗೆ ಶಾಕ್ ಆಗುತ್ತೆ. ಹೇಳ್ತಾರೆ ಇದು ಅಲ್ಲ ನಾನು ಕೇಳಿರೋ ರಿಪೋರ್ಟ್ಸ್, ಆ ಒಂದು ಮಗುಗೆ ಏನ್ ಆಕ್ಸಿಡೆಂಟ್ ಇದಲ್ಲ ಆ ಒಂದು ಮಗುವಿನ ರಿಪೋರ್ಟ್ಸ್ ಅಂತ ಹೇಳ್ತಾರೆ. ಅವಾಗ ನರ್ಸ್ ಹೇಳ್ತಾರೆ ಇಲ್ಲ ಇಲ್ಲ ಇದೇ ರಿಪೋರ್ಟ್ ಅಂತ. ಅವಾಗ ಇಲ್ಲ ಸಾಧ್ಯನೇ ಇಲ್ಲ ಅಂತ ಬಂದಾಗ ಹೇಳ್ತಾರೆ ಏನಿದು ವಿಸ್ಮಯ, ಈ ರೀತಿಯಾಗಿ ಮಗುವಿಗೆ ಆ ಒಂದು ಲಾರಿ ಡಿಕ್ಕಿ ಹೊಡೆದಾಗ ಏನೂ ಕೂಡ ಆಗಿಲ್ಲ. ಆದ್ರೆ ಅವಳ ಒಂದು ಟೊಂಕದಲ್ಲಿ ಒಂದು ಏನಂತ ಹೇಳ್ತಾರೆ ಉಗುರಿನ ಒಂದು ಗುರುತುಗಳಿತ್ತನ ಮಾತು. ಅವಾಗ ಕೇಳ್ತಾರೆ ಯಾರಾದ್ರೂ ಬಂದ್ರ ಅಂತಂದ್ರೆ ತಂದೆಗೆ ಅಚ್ಚರಿ ಆಗುತ್ತೆ, ಯಾವ ರೀತಿಯಾಗಿ ಇದಾಯ್ತು ಅಂತ. ಅವಾಗ ಅವನಿಗೆ ಅನ್ಸುತ್ತೆ ಯಾರೋ ಕಾಪಾಡಿದರೆ. ಆ ಮಗು ಎಚ್ಚರಗೊಂಡಾಗ ಹೇಳುತ್ತೆ, ನಾನು ಆ ಒಂದು ಲಾರಿ ಬರ್ಬೇಕಾದಾಗ ನನಗೆ ನನ್ನ ಒಂದು ಇಷ್ಟ ದೇವರಾದ ನರಸಿಂಹ ಭಗವಂತನ ಒಂದು ಸ್ಮರಣೆಯನ್ನ ಮಾಡಿದಾಗ ಏನಾಯ್ತು, ಸ್ವಯಂ ನರಸಿಂಹ ಬಂದ್ಬಿಟ್ಟು ನನ್ನ ಇನ್ನೇನು ಆ ಒಂದು ಗಾಡಿ ಗುದ್ದಬೇಕು ಅಂತ ಇರ್ಬೇಕಾದಾಗ ನರಸಿಂಹ ಸ್ವಾಮಿ ನನ್ನನ್ನ ಹಿಡ್ಕೊಂಡು ಜೋರಾಗಿ ರಸ್ತೆಯಿಂದ ಜಿಗಿದ್ರು ಅನ್ನೋ ಮಾತು. ಆ ಒಂದು ಜಿಗಿತದ ಒಂದು ರಭಸದಿಂದ ನಾನು ಮೂರ್ಛೆ ಹೋಗ್ಬಿಟ್ಟೆ ಹೊರತು ಗಾಡಿ ನನ್ನನ್ನ ತಾಕಿಲ್ಲ ಅಂತ ಹೇಳ್ತಾರೆ ಅನ್ನೋ ಮಾತು. ಸೊ ಅವಾಗ ಎಲ್ಲರಿಗೂ ಗೊತ್ತಾಗುತ್ತೋ ಅಯ್ಯೋ ಯಾರು. ಸೊ ಡಾಕ್ಟರ್ ತಂದೆಯನ್ನ ಕೇಳ್ತಾರೆ ಯಾರು ನರಸಿಂಹ ಅಂತಂದ್ರೆ, ನರಸಿಂಹ ಅಂದ್ರೆ ಭಗವಂತ ಸ್ವಾಮಿಗಳು. ನೋಡಿ ಈ ರೀತಿಯಾಗಿ ನರಸಿಂಹ ಸ್ವಾಮಿಗಳು ಯಾವಾಗ ನಮ್ಮ ಒಂದು ಶುದ್ಧ ಒಂದು ಮನಸ್ಸಿನಿಂದ ಅವರನ್ನು ನಾವು ಸ್ಮರಣೆ ಮಾಡ್ತೇವೆ, ದಯವಿಟ್ಟು ನನ್ನನ್ನು ರಕ್ಷಿಸು, ಕಾಪಾಡು, ನನ್ನನ್ನ ಈ ಒಂದು ಜಗತ್ತಿನಿಂದ ನಿನ್ನ ಒಂದು ಧಾಮಕ್ಕೆ ಕರ್ಕೊಂಡು ಹೋಗು ಅಂತಂದಾಗ ಭಗವಂತ ಸ್ವಾಮಿಗಳು ನಮ್ಮ ಒಂದು ಜೀವನದಲ್ಲಿ ಬಂದು ನಮ್ಮನ್ನ ಆ ರೀತಿಯಾಗಿ ಎತ್ತಿ ಕರೆದೊಯ್ತಾರ ನಮ್ಮ ಮಾತು. ಈ ರೀತಿಯಾಗಿ ಈ ಒಂದು ವಿಸ್ಮಯವನ್ನ ಕಂಡು ಆ ಒಂದು ಡಾಕ್ಟರ್ ಮತ್ತೆ ನರ್ಸು ಕೂಡ ಇನಿಷಿಯೇಷನ್ ಭಗವಂತನ ನಾಮಸ್ಮರಣೆ ಎಲ್ಲವೂ ಕೂಡ ತೆಕ್ಕೊಂಡು ಅವರು ಕೂಡ ದೀಕ್ಷೆಯನ್ನು ಪಡೆದಿದ್ರು ಅಂತ ಕೂಡ ಹೇಳಲಾಗುತ್ತೆ ನಮ್ಮ ಮಾತು. ಇನ್ನ ಒಂದು ಲೀಲೆ ನನಗೆ ಮನಸ್ಸಿನಲ್ಲಿ ಬರ್ತಾ ಇದೆ. ಆಕ್ಚುಲಿ ನರಸಿಂಹ ಸ್ವಾಮಿ ಹೊರಗಡೆ ಬಂದಿದ ತಕ್ಷಣ ಈ ರೀತಿಯಾಗಿ ಒಂದು ರೌದ್ರ ರೂಪವನ್ನ ತಾಳಿ ಹಿರಣ್ಯಕಶಿಪುವನ್ನ ಕೊಲ್ಲೋದನ್ನ ನೋಡಿ ಲಕ್ಷ್ಮೀ ಮಾತೆ ಹೇಳ್ತಾರೆ, ಏನು ಹೊರಗಡೆ ಬಂದಿದ ತಕ್ಷಣ ಎನ್ಕೌಂಟ್ರಾ ಅಂತ ಪ್ರಶ್ನೆ ಕೇಳ್ತಾರೆ ನಮ್ಮ ನರಸಿಂಹಸ್ವಾಮಿ. ಅದಕ್ಕೆ ಮುಂದಿನ ಒಂದು ಅವತಾರದಲ್ಲಿ ನರಸಿಂಹಸ್ವಾಮಿ ರಾಮನ ಒಂದು ಅವತಾರ ಬಂದಾಗ ರಾಮನ ಜೊತೆ ಯುದ್ಧ ಮಾಡ್ತಾ ಇರ್ಬೇಕಾದಾಗ ರಾಮ ಅವರನ್ನ ಕೇಳ್ತಾ ಇದ್ರು, ಯಾರನ್ನ, ಈ ಒಂದು ರಾವಣನನ್ನ, ನಿನ್ಗೆ ಏನಾದ್ರು ಇನ್ನೂ ಶರಣಾಗತನಾಗ್ಬೇಕು ಅಂತ ಇದೆಯಾ, ಸೀತೆಯನ್ನ ಬಿಟ್ಕೊಡ್ಬೇಕು ಅಂತ ಇದೆಯಾ, ಯಾಕೆಂದ್ರೆ ಲಕ್ಷ್ಮಿ ಆ ರೀತಿಯಾಗಿ ಪ್ರಶ್ನೆ ಮಾಡಿಲ್ಲಲ್ವಾ, ಬಂದಿದ ತಕ್ಷಣ ಎನ್ಕೌಂಟರ್ ಅನ್ನೋ ಒಂದು ಕಾರಣದಿಂದ. ಅದಕ್ಕೆ ಈಗ ನಿನ್ಗೆ ಏನಾದ್ರು, ಯಾಕೆ ಸೀತೆ ಯಾರು, ಸೀತೆ ಲಕ್ಷ್ಮಿನೇ. ಆ ಸೀತೆ ಏನು ನನ್ನನ್ನ ಯಾವುದೇ ರೀತಿಯಾದ ಒಂದು ಅಪವಾದ ನನ್ನ ಮೇಲೆ ಬೇಡಕು ಅನ್ನೋ ಕಾರಣದಿಂದ ರಾಮ ಆ ರೀತಿಯಾಗಿ ರಾವಣನ ಜೊತೆ ಬಿಡ್ತಾ ಇರ್ತಾರೆ ಅನ್ನೋ ಮಾತು. ಏನಾದ್ರೂ ನಿನ್ನ ಸೀತೆಯನ್ನು ಒಪ್ಪಿಸ್ಬೇಕು ಅಂತಿದ್ಯಾ, ನಾನು ನಿನ್ನನ್ನ ಕ್ಷಮಿಸ್ತೇನೆ. ಆದ್ರೆ ರಾವಣ ಯಾವುದೇ ರೀತಿಯಾದ ಒಂದು ಕ್ಷಮೆಯನ್ನ ಯಾಚುವುದಿಲ್ಲ, ಅದಕ್ಕೆ ಅವನಿಗೆ ಮತ್ತೆ ಮೃತ್ಯು ಕಾರಣವಾಗುತ್ತೆ ಅನ್ನೋ ಮಾತು. ಇದು ಈ ಒಂದು ಕೊನೆಯ ಒಂದು ಪಂಕ್ತಿಯ ಅರ್ಥ ಅನ್ನೋ ಮಾತು. ಜೈ ಜಗದೀಶ ಹರೇ. ಆ ಒಂದು ಜಗದೀಶ, ಈ ಒಂದು ಜಗದ ಒಂದು ನಿಯಂತ್ರಕ ಹರಿಗೆ ಜೈಕಾರ 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 ಅಂತ ಹೇಳಲಾಗಿದೆ. ನೋಡಿ, ಹರಿ ಅಂತಂದ್ರೆ ಹಲವಾರು ಅರ್ಥಗಳಿದೆ ನಮ್ಮ ಮಾತು. ಒಂದು ಹರಿ ಅಂದ್ರೆ ಸೂರ್ಯ ಅಂತ ಕೂಡ ಹೇಳಲಾಗುತ್ತೆ. ಮತ್ತೆ ಹರಿ ಅಂತಂದ್ರೆ ಸಿಂಹ ಅಂತಾನೂ ಕೂಡ ಹೇಳಲಾಗುತ್ತೆ ನಮ್ಮ ಮಾತು. ಸೊ ಸೂರ್ಯ ನಮ್ಮ ಒಂದು ಜೀವನದಿಂದ ಅಂಧಕಾರವನ್ನು ತೆಗೆದುಕೊಳ್ತಾನೆ, ಸಿಂಹ ಜೀವವನ್ನು ತೆಗೆದುಕೊಳ್ತಾನೆ. ಅದೇ ರೀತಿಯಾಗಿ ಓ ಹರಿ, ನನ್ನ ಒಂದು ಹೃದಯದಲ್ಲಿರುವ ಒಂದು ಅನರ್ಥಗಳನ್ನ, ಈ ಒಂದು ಹಿರಣ್ಯಕಶಿಪುನನ್ನ ಯಾವ ರೀತಿಯಾಗಿ ಕೊಲ್ಲಲಾಯ್ತಲ್ವಾ, ಅದೇ ರೀತಿಯಾಗಿ ನನ್ನ ಒಂದು ಅನರ್ಥಗಳನ್ನು ಕೂಡ ದಯವಿಟ್ಟು ತೆಗೆಯಪ್ಪ ಸ್ವಾಮಿ ಅಂತ ಕೇಳ್ಕೊಳ್ಳೋದು ಅನ್ನೋ ಮಾತು. ನೋಡಿ, ಎಲ್ಲಾ ಒಂದು ಅನರ್ಥಗಳೇನಿದೆ ಎಲ್ಲಾ ರಾಕ್ಷಸರನ್ನ ಅದನ್ನ ತೋರಿಸ್ಕೊಡ್ತಾ ಇದ್ದಾರೆ ನೋಡಿ. ಕಾಮ ಯಾವ ರಾಕ್ಷಸ, ರಾವಣ. ಕ್ರೋಧ ದಂತವಕ್ರ. ಮೋಹ ಕುಂಭಕರ್ಣ, ಯಾವಾಗ್ಲೂ ಮಲ್ಕೊಳ್ತಾ ಇದ್ದ. ಮತ್ತೆ ಲೋಭ ಹಿರಣ್ಯಾಕ್ಷ. ಮತ್ತೆ ಮದ ಅಂದ್ರೆ ಅಹಂಕಾರ ಅಂತ ಕೂಡ ಹೇಳ್ಬೋದು ನಮ್ಮ ಯಾರು, ಹಿರಣ್ಯಕಶಿಪು. ಮತ್ತೆ ಮತ್ಸರ ಅಂದ್ರೆ ಜಿಗುಪ್ಸೆ ಪಡೋದು, ಏನಂದ್ರೆ ಎನ್ವಿ ಅಂತ ಹೇಳ್ತೇವೆ, ಯಾರು, ಶಿಶುಪಾಲ. ಇವರೆಲ್ಲರನ್ನ ನೋಡ್ಬೋದು. ಯಾರು ಕೊಲ್ಲಿದ್ದು,
ಕೃಷ್ಣ ಅಥವಾ ಕೃಷ್ಣನ ಒಂದು ಹಲವಾರು ಅವತಾರಗಳು. ಸೊ ಜೈ ಮತ್ತೆ ವಿಜಯರೇಂದ್ರು ಅವರೇ ಈ ಎಲ್ಲಾ ಒಂದು ರಾಕ್ಷಸಗಳಾಗಿ ಬಂದು ಏನಂತ ಹೇಳ್ತಾರೆ, ಕೃಷ್ಣ ಮತ್ತೆ ನರಸಿಂಹ ಹಲವಾರು ಅವತಾರಗಳಾಗಿ ಬಂದು ಏನ್ ಮಾಡಿದ್ರೆ ಈ ಎಲ್ಲಾ ಒಂದು ರಾಕ್ಷಸರನ್ನ ಸಂಹರಿಸು. ಸೊ ನಮ್ಮ ಒಂದು ಹೃದಯದಿಂದ ಈ ಒಂದು ಅನರ್ಥಗಳೇನಾದ್ರು ಹೋಗಬೇಕು ಅಂತಂದ್ರೆ ಆ ಒಂದು ಭಗವಂತ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ ಅಂತ ಭಗವಂತನ ನಾಮಸ್ಮರಣೆ, ನರಸಿಂಹ ಆರತಿ ಇವೆಲ್ಲವನ್ನ ನಾವು ದಿನನಿತ್ಯ ಪಠನೆ ಮಾಡಿ ಭಗವಂತನ ಒಂದು ಲೀಲೆಗಳಲ್ಲಿ ನಮ್ಮನ್ನು ನಾವು ಮಗ್ನಗೊಳಿಸಿದರೆ ಏನಾಗುತ್ತೇವೆ, ನಮ್ಮ ಒಂದು ಹೃದಯ ಶುದ್ಧೀಕರಣ ಒಂದು ನಾವು ಭಗವಂತನ ಒಂದು ಚರಣದಲ್ಲಿ ಜೀವನ ಪರ್ಯಂತ ಮತ್ತೆ ಜೀವನದ ಆದ ನಂತರವೂ ಕೂಡ ಇರುವುದಕ್ಕೆ ಆಗುತ್ತ ನಮ್ಮ ಮಾತು. ಅದಕ್ಕೆ ಹೇಳುದು ಭಕ್ತಿ ವಿಘ್ನ ವಿನಾಶಕ ಲಕ್ಷ್ಮೀ ನರಸಿಂಹದೇವ ಭಗವಾನಕಿ ಜೈ. ಸೊ ಇಂತಹ ನರಸಿಂಹನ ಒಂದು ಆಸರೆ ಹೋದಾಗ ನಮ್ಮ ಜೀವನದಲ್ಲಿರುವ ಎಲ್ಲಾ ಒಂದು ವಿಘ್ನಗಳೇನಿದೆ ಅವೆಲ್ಲವೂ ಕೂಡ ತೊಲಗಿ ಸುಖಕರವಾಗಿ ನಾವು ಭಕ್ತಿಯನ್ನ ಈ ಲೋಕದಲ್ಲೂ ಕೂಡ ಮಾಡಬಹುದು, ಮತ್ತೆ ನಾವು ಭಗವಂತನ ಒಂದು ಆಶ್ರಯದಲ್ಲೂ ಕೂಡ ಹೋಗಬಹುದು. ವಿಘ್ನ ಅಂತಂದ್ರೆ ಇನ್ನೊಂದು ಮಾತು ನನಗೆ ಬರುತ್ತೆ ನೋಡಿ, ಗಣೇಶನನ್ನು ಕೂಡ ನಾವು ವಿಘ್ನ ವಿನಾಶಕ ಅಂತ ಹೇಳ್ತೇವಲ್ವಾ. ಆದ್ರೆ ಬ್ರಹ್ಮ ಸಂಹಿತೆಯಲ್ಲಿ ಹೇಳಲಾಗಿದೆ ವಿನಾಯಕ ನರಸಿಂಹನ ಒಂದು ಚರಣದಲ್ಲಿ ತನ್ನ ಒಂದು ಏನಂತ ಹೇಳ್ತಾರೆ ಈ ಒಂದು ಟಸ್ಕ್ ಅಂತ ಹೇಳ್ತೀವಲ್ಲ ಅದನ್ನ ನರಸಿಂಹನಿಗೆ ಪ್ರಣಾಮ ಮಾಡಿ ಈ ಒಂದು ವಿಘ್ನ ವಿನಾಶಕತೆಯ ಒಂದು ಶಕ್ತಿಯನ್ನ ನರಸಿಂಹ ಸ್ವಾಮಿಗಳಿಂದ ತೆಗೆದುಕೊಳ್ತಾರೆ, ಪಡೆಯುತ್ತಾರೆ ಅಂತ ಕೂಡ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ನಮ್ಮ. ಸೊ ನಮ್ಮ ಜೀವನದಲ್ಲಿ ವಿಘ್ನ ವಿನಾಶಗಳು ಆಗಬೇಕು ಅಂತಂತಂದ್ರೆ ನರಸಿಂಹಸ್ವಾಮಿ ಭಕ್ತಿ ವಿಘ್ನ ವಿನಾಶಕ ಲಕ್ಷ್ಮೀ ನರಸಿಂಹದೇವ್ ಭಗವಾನ್ ಕಿ ಜಾಯ್, ಭಕ್ತಿ ಶಿರೋಮಣಿ ಭಕ್ತ ಪ್ರಹ್ಲಾದ್ ಮಹಾರಾಜ್ ಕಿ ಜಾಯ್, ಶ್ರೀಲ ಪ್ರಭುಪಾದ್ ಕಿ ಜಾಯ್. ಇಂತ ಗೌರ ಪ್ರೇಮಾನಂದೇ ಹರಿ ಹರಿ ಬೋಲ್. ಹರೇ ಕೃಷ್ಣ. ಧನ್ಯವಾದಗಳು. ಇನ್ನೂ ಹೆಚ್ಚಾದ ಒಂದು ಭಗವಂತನ ಒಂದು ಲೀಲೆಗಳನ್ನ, ಪ್ರಹ್ಲಾದ್ ಮಹಾರಾಜರ ಒಂದು ಲೀಲೆಗಳನ್ನ ನಮ್ಮ ಒಂದು ಮುಂದಿನ ದಿನಗಳಲ್ಲಿ ಚರ್ಚೆ ಮಾಡುವ ಒಂದು ಪ್ರಯತ್ನವನ್ನ ಮಾಡೋಣ. ಧನ್ಯವಾದಗಳು. ಹರೇ ಕೃಷ್ಣ. ಎಲ್ಲ ವೀಕ್ಷಕರಿಗೂ